ಗರ್ಭಿಣಿ ಆಗಿರೋ ಮಗ ತೆಗಿಸೋ ನಿನಗೇನು ಬೇಕು ಕೊಟ್ಬಿಡ್ತೀನಿ, ನನಗೂ ನಿನಗೂ ಸಂಬಂಧ ಬೇಡ ಅಂತ ಈ ಭಾಷೆ ಬಿಟ್ಟರೆ ಇನ್ನೇನು ಭಾಷೆ ಆಗಿಲ್ಲ. ದಕ್ಕಲ್ಲ ಅಂದರೆ ಏನು ಅಷ್ಟೊಂದು ಅವನು ದಕ್ಕಲ್ಲ ಅಂತಂದರೆ ಇನ್ನೊಂದು ಅಕ್ರಮ ಸಕ್ರಮ ದುಡಿಗೆ ಅಲ್ಲಿ ಇದು ಮಾಡ್ಕೊಂಡವನಲ್ಲ. ದಕ್ಕಿಕ್ಕಿಲ್ಲ ಅಂದ್ರೆ ಏನು, ನಿನಗೂ ನನಗೂ ಸಂಬಂಧ ಬೇಡ. ನೀವ್ಯಾರು ಮಾತಾಡೋಕ್ಕೆ 3 ತಿಂಗಳಿಂದನೂ ಇದೇ ನ್ಯಾಯ ಪಂಚಾಯತಿಯಲ್ಲಾಗದೆ. ಬೆಂಗಳೂರು IG ಆಫೀಸ್ಗೆಲ್ಲ ಹೋಗಿದ್ದೀವಿ. ಅದೇ ಹಂಗಂತ ಕೇಳಿ ವಾದ ಮಾಡಿದಾಗ ನೀವು ಕೇಸ್ ಹಾಕತ್ತೀರ, ಏನು ಮಾಡ್ತೀರಿ? IG ಆಫೀಸ್ಗೆ ಬೆಂಗಳೂರಿಗೆಲ್ಲ ಬಂದ್ರಿ, ನನ್ನ ಕೋಲಾರಕ್ಕೆ ಕೋಲಾರಕ್ಕೆ ಕಳಿಸ್ತೀರಿ, ಇಲ್ಲಿ IG ಆಫೀಸಿಗೆ ಬಂದಿದ್ದವನ್ನ ನೀವು IG ಆಫೀಸಲ್ಲಿ ಬಂದು ಇನ್ನೊಂದು ಮಾಡಿದ್ರೆ ಏನೂ ಮಾಡ್ಕೊಳಕ್ಕಾಗಲ್ಲ. ಈಗಲೂ ಕೇಸ್ ರಿಜಿಸ್ಟರ್ ಮಾಡ್ತೀರಾ, ಮಾಡ್ಕೊಳ್ಳಿ. ಏನು ಮಾಡ್ಕೊಳ್ಳೋಕ್ಕಾಗುತ್ತೆ? ಆದರೆ ನನಗೆ ಇನ್ನೊಂದು ಪ್ರಶ್ನೆ, ನೀವೇನು ಮಾಡ್ಕೊಳ್ಳೋಕ್ಕೆ ಆಗಕ್ಕಿಲ್ಲ ಅಂದರೆ ನೀವು ಕೇಸ್ ಹಾಕ್ತೀರಿ ಅಷ್ಟೇ ತಾನೇ, ನನ್ನ ಕೆಲಸ ಹೋಗುತ್ತಾ? ನಾನು ಲೈಫಲ್ಲಿ ನಾನೆಲ್ಲ ನಿರ್ಧಾರ ಮಾಡ್ಕೊಂಡಿದ್ದೀನಿ. 1 2ನೇದು ಅಂದರೆ ಗ್ರಾಮಸ್ಥರೆಲ್ಲ ತೀರ್ಮಾನ ಮಾಡ್ತೀನಿ ಅಂದರೆ ಆ ಮಗು ತೆಗಿಸಿ ನಮಗೆ ಏನು ಕೊಡಬೇಕು ಹೇಳಿ ಕಟ್ಕೊಡ್ತೀನಿ ಅಂತ ರಾತ್ರಿ ಇಲ್ಲಿ ಹೇಳ್ದ. ಹೌದು. ಕಾರಣ ಏನು ಕೊಡ್ತಾನೆ ಅಂದರೆ ಈಗ ಹೇಳಿದ್ನಲ್ಲ, ಈ ಹುಡುಗಿ ಇಷ್ಟ ಇಲ್ಲ, ಮದುವೆ ಆಗೋಯ್ತು ಅಷ್ಟೇ, ಇನ್ನೊಂದು ಹುಡುಗಿ ಇಟ್ಕೊಂಡವನಲ್ಲ, ಅದೇ ಇಂಪಾರ್ಟೆಂಟ್. ಮದುವೆ ಆಗಿದ್ದಾನೋ ಬಿಟ್ಟಿದ್ದಾನೆ ನಾವಂತೂ ನೋಡಿಲ್ಲ. ಒಟ್ಟಿನಲ್ಲಿ ಅವ್ರ ಫೋಟೋ ಇಲ್ಲದೆ ವಾಯ್ಸ್ ರೆಕಾರ್ಡ್ ಎಲ್ಲ, ಈ ಹುಡುಗಿಗೆ ವಾಯ್ಸ್ ಎಲ್ಲ ರೆಕಾರ್ಡ್ ಮಾಡೋದು ಅವಳು, ಇನ್ನೊಬ್ಳು. ನೀನು ಹೆಂಗೆ ಬಾಳ್ತೀಯ ಬಾಳೋದ ನಾನು ನೋಡ್ಕೋತೀನಿ ಅಂತ ಅವಳು ವಾಯ್ಸು. ಆಮೇಲೆ ಇವನು ನೀನು ಯಾಕೆ ಇದ್ದರೆ 3 ಜನನೂ ಇಲ್ಲ ಅಂತೀಯ, ಅವಳೇ ನನಗೆ ಇಂಪಾರ್ಟೆಂಟು, ನಿನ್ನ ಭವಿಷ್ಯನ ನಿಂದು ಇಷ್ಟೇ ಜೀವನ, ನಿನ್ನ ಮಗ